ಇದು ಮೈಸೂರು ವಿಜಯನಗರ 4ನೇ ಹಂತಕ್ಕೆ ಹೊಂದಿಕೊಂಡಿರುವಂತೆ SVEI ಸ್ಕೂಲ್ ಹಿಂಭಾಗದಲ್ಲೇ ಇರುವಂತಹ ಮೂಡ ಅನುಮೋದಿತ ಖಾಸಗಿ ಬಡಾವಣೆಯ ಮನೆ ಮುಂದೆ ನಾನು ನಿಂತಿದ್ದೀನಿ. 27/40 ನೋಡಿ, ನೀವು ಈ ಕಡೆ ಏನು ನೋಡ್ತಾ ಇದ್ದೀರಿ, ಇದು ಕಾರ್ನರ್ ಪ್ರಾಪರ್ಟಿ ಸೇಲ್ಗಿರುವಂಥದ್ದು ಮನೆ. ಸೊ ದಿಸ್ ಈಸ್ ಅಬೌಟ್ 40 ಫೀಟ್, ದಿಸ್ ಈಸ್ 27 ಫೀಟ್. 27/40 3 ಬೆಡ್ರೂಮ್ ಇರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಮನೆ ಸೇಲ್ಗಿರೋದು. ಮನೆಯ ಮುಂಭಾಗದಲ್ಲಿ ಏನಿದೆ ನೋಡಿ, ಯೂಶ್ವಲಿ ಮನೆ ಮುಂದೆ ಕೇಳ್ತೀರಿ, ಹುಡುಕ್ತಾ ಇರ್ತೀರಿ, ಮನೆ ಮುಂದೆ ಪಾರ್ಕ್ ಇರಬೇಕು, ನಮಗೆ ಪಾರ್ಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಮನೆ ಮುಂದೆ ಉದ್ಯಾನವನ ಇರುವಂತಹ ಮನೆ. ದಿಸ್ ಈಸ್ ಅಬೌಟ್ 4 years ಓಲ್ಡ್ ಪ್ರಾಪರ್ಟಿ. ಈಗಾಗಲೇ ಹೇಳಿದಂತೆ ಈ ಮನೇಲಿ ಏನಿದೆ, ಯಾವ ಥರ ಇದೆ, ವಿಶೇಷತೆಗಳೇನು ಅನ್ನೋದನ್ನು ನಾನು ಉದ್ಯಾನವನ ಯಾಕೆ ತೋರಿಸ್ದೆ ಅಂತ ಹೇಳಿದ್ರೆ, ಲೈಫ್ ಟೈಮ್ ನಿಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇರೋಲ್ಲ ಮನೆ ಮುಂದೆ. ಮತ್ತು ಗಾಳಿ ಒಳ್ಳೆ ಆಕ್ಸಿಜನ್, ಭಾಳ ದೊಡ್ಡ ದೊಡ್ಡ ಮರಗಳಿದೆ. ಸೊ ನಿಮಗೆ ಏರ್, ಒಳ್ಳೆ ಫ್ರೆಶ್ ಏರ್ ಇರುತ್ತೆ. ಪಾರ್ಕಿಂಗ್ ವಿಷಯಕ್ಕೆ ಬಂದಾಗ ಮನೆ ಒಳಗೆ ಕಾರ್ನ ಪಾರ್ಕ್ ಮಾಡಲಿಕ್ಕಾಗಲ್ಲ, ಆಚೆನೇ ಮಾಡಬೇಕು. ಅದಕ್ಕೆ ಅಂತಲೇ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಜನ ಕಾರ್ಗಳು ನಿಲ್ಸ್ಕೊಂಡಿದ್ದಾರೆ. ಯಾವುದೇ ಥರ ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ಡಿಸ್ಟರ್ಬ್ ಆಗದಿರೋ ಹಂಗೆ ನೀವು ಸೈಡಲ್ಲಿ ಕಾರ್ನ ಓಪನ್ ಸ್ಪೇಸಲ್ಲಿ ನಿಲ್ಸ್ಕೋಬೋದು. ಮನೆ ಒಳಗೆ 2 2 ವೀಲರ್ ನಿಲ್ಲಿಸೋಷ್ಟು ಜಾಗ ಇದೆ. ಈ ಲೇಔಟ್ಗೆ ಸ್ವಂತ ಒಂದು ಬೋರ್ವೆಲ್ ಹಾಕಿದ್ದಾರೆ. ಅಲ್ಲಿಂದ ಎಲ್ಲ ಮನೆಗಳಿಗೂ ನೀರು ಸಪ್ಲೈ ಮಾಡ್ತಾರೆ. ಸೊ ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇಲ್ಲೂ ಒಂದು 8,000 to 10,000 ಲೀಟರ್ ಸಂಪ್ ಇದೆ. 1000 ಲೀಟರ್ದು ಓವರ್ ಹೆಡ್ ಟ್ಯಾಂಕ್ ಇದೆ. ಮನೆಯೊಳಗೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ದಿಸ್ ಇದೆ ಪಾರ್ಕಿಂಗ್ ಏರಿಯಾ. ಇಲ್ಲಿ ಈಸಿಲಿ ನೀವು ಒಂದು 2 2 ವೀಲರ್ಗಳನ್ನ ಒಳಗೆ ಪಾರ್ಕ್ ಮಾಡ್ಬೋದು. ಸೇಫ್ಟಿ ಡೋರ್ ಹಾಕಿದ್ದಾರೆ, ಐರನ್ ಡೋರ್ ಇದು. ಸೊ ಗ್ರನೈಟ್ ಫ್ಲೋರಿಂಗ್ ಇದೆ ಮನೇಲಿ. ಸೊ ದಿಸ್ ಇಸ್ ದ ಹಾಲ್. 27/40 ಏನು ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಆಗುತ್ತೆ ಅದನ್ನು ಮಾಡಿದ್ದಾರೆ. ಇದು 3 ಬೆಡ್ರೂಮ್ ಮನೆ. ನಾನು ಹಾಲ್ ಒಳಗಿದ್ದೀನಿ ಇವಾಗ. ನೋಡ್ಬೋದು, TV ಯೂನಿಟ್ ಇದೆ, ಫಾಲ್ ಸೀಲಿಂಗ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಇದೆ. ಹಲವು ವರ್ಷಗಳ ಕಾಲ ಇದನ್ನು ರೆಂಟಿಗೆ ಕೊಟ್ಟಿದ್ದರು. ಸೊ ದಿಸ್ ಇಸ್ ಕರೆಂಟ್ಲಿ ಇಟ್ ಇಸ್ ವೇಕೆಂಟ್ ಆ್ಯಂಡ್ ಅಪ್ ಫಾರ್ ಸೇಲ್. ದಿಸ್ ದ ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್. ದಿಸ್ ಇಸ್ ದ ಪೂಜಾ ರೂಮ್, ಡೈನಿಂಗ್ ಏರಿಯಾ, ಕಿಚನ್, ಯುಟಿಲಿಟಿ. ಸೊ ನಾನು ಇವಾಗ ನೋಡು, ಸ್ಟೋರೇಜ್ ಸ್ಪೇಸ್ ಇದೆ, ಚಿಮ್ನಿ ಹಾಕಿದ್ದಾರೆ, ವಾಸ್ತು ಪ್ರಕಾರವಾಗೇ ಇದೆ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಒಂದು ಈಸಿಲಿ ನೀವು 4 ಸೀಟರ್ ಹಾಕೋಬೋದು. 6 to 8 ಸೀಟರ್ ಕಷ್ಟ ಇಲ್ಲಿ ಹಾಕಲಿಕ್ಕೆ. ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ ಬನ್ನಿ. ದಿಸ್ ಇಸ್ ದಿ ಯುಟಿಲಿಟಿ ಸ್ಪೇಸ್. ವಾಷಿಂಗ್ ಮಿಷಿನ್ನ ಇಲ್ಲೇ ಇಟ್ಕೋಬೋದು ನೀವು. ಡಿಶ್ ವಾಷರ್, ಫುಲ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ಸೊ ಮೂವಿಂಗ್ ಬ್ಯಾಕ್ ಟು ದ ಕಿಚನ್ ಏರಿಯಾ. ಒಂದು ರೂಮು ಪ್ಲಸ್ ರೂಮ್ ಪಕ್ಕದಲ್ಲೇ ಒಂದು ಬಾತ್ರೂಮ್ ಇದೆ. ಕಿಚನ್ ಏರಿಯಾ. ದಿಸ್ ಇಸ್ ದಿ ಹಾಲ್. ಇದು ನಾನಿವಾಗ ರೂಮ್ ಒಳಗಿದ್ದೀನಿ. ಈಸಿಲಿ ನೀವು ಈ ರೂಮ್ ಒಳಗೆ ಸ್ಮಾಲ್ ಸೈಜ್ ಕಾಟ್ ಹಾಕೋಬೋದು. ಎಂಟೈರ್ ಸ್ಟೋರೇಜ್ ಸ್ಪೇಸ್ ಇದೆ. ಸ್ಟೋರೇಜ್ ಸ್ಪೇಸ್ ಸ್ಟ್ಯಾಂಡರ್ಡ್ ಸೈಜಲ್ಲಿದೆ. ನೀವು ನೋಡ್ಬೋದು, ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದೆ. ಫಾಲ್ ಸೀಲಿಂಗಿಗೆ ಆಗಿರುವಂತಹ ಲೈಟಿಂಗ್ಗಳಿದೆ, ನೋಡ್ಬೋದು ನೀವು. ಗ್ರೌಂಡ್ ಫ್ಲೋರ್ ಅಂತಹ ಕಾಮನ್ ಬಾತ್ರೂಮ್, ಹ್ಯಾಂಡ್ ವಾಶ್ ಇಲ್ಲೇ, ಸಿಂಕ್ ಇಟ್ಟಿದ್ದಾರೆ. ಯಾಕೆಂದರೆ ಡೈನಿಂಗ್ ಏರಿಯಾ ಇಲ್ಲೇ ಇರೋದ್ರಿಂದ ಇಲ್ಲೇ ಒಂದು ಸಿಂಕ್ ಸಹ ಇದೆ. ಎಂಟೈರ್ ಮನೆ, ದಿಸ್ ಇಸ್ ಎಂಟೈರ್ ಹೌಸ್ ಗ್ರನೈಟ್ ಹಾಕಿದ್ದಾರೆ. ಟೀಕ್ ವುಡ್ ಓನ್ಲಿ ಒಂದು 2 ಡೋರ್ಗಳಿಗಿದೆ, ಮೇಯ್ನ್ ಎಂಟ್ರೆನ್ಸು ಮತ್ತು ಪೂಜಾಗೆ. ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 15 kilometers ಆಗುತ್ತೆ ಸಿಟಿ ಸೆಂಟ್ರಿಂದ. ಸೊ ಮೂಲಭೂತ ಸೌಕರ್ಯಗಳಾಗುತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಎಲೆಕ್ಟ್ರಿಸಿಟಿ ಇದೆ, ವೇಸ್ಟ್ ವಾಟರ್ ಲೈನ್ ಇದೆ, ಎಲ್ಲ ಪ್ರತಿಯೊಂದು ಏನೂ ತೊಂದರೆ ಇಲ್ಲ. ನೀವು ಇಮ್ಮಿಡಿಯೇಟಾಗಿ ಬಂದು ವಾಸಕ್ಕೆ ಇರುವಂತಹ ಮನೆ. ಕಾಟ್ ಹಾಕಿದ್ದಾರೆ. ನಾನು ಇವಾಗ ಫಸ್ಟ್ ಫ್ಲೋರ್ ಇರುವಂತಹ ರೂಮ್ ನಂಬರ್ 2, ಗ್ರೌಂಡ್ ಫ್ಲೋರ್ಲಿ ಈಗಾಗಲೇ ಒಂದು ರೂಮ್ ನೋಡಿದ್ರಿ. ಇದು 2ನೇ ರೂಮ್. ಇದಕ್ಕಾದಂಥ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ದಿಸ್ ಇಸ್ ರೂಮ್ ನಂಬರ್ 3. ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿ ಕಾಟ್ ಇದೆ. ಇಲ್ಲೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನೋಡ್ಬೋದು ನೀವು. ಇಲ್ಲಿ ತೆಗಿಯೋದು ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಥವಾ ಆಗಲ್ಲ ಅನ್ನೋದಕ್ಕೆ ಸ್ಲೈಡಿಂಗ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಡಿಸೈನ್ಸ್ ನೋಡ್ಬೋದು. ಕಾಟ್ ಈಗಾಗಲೇ ಹಾಕಿದ್ದಾರೆ, ಬೆಡ್ಸ್ ಹಾಕ್ಕೋಬೇಕಷ್ಟೇ. ಸೊ ಇಲ್ಲಿ ವಾಷಿಂಗ್ ಒಂದು ಪ್ರಾವಿಷನ್ ಮಾಡಿದ್ದಾರೆ.
ದಿಸ್ ರೂಮ್ ಏನಿದನ್ನು ಸ್ಮಾಲ್ ಒಂದು ರೂಮ್ ಇದೆ. ನಿಮ್ಮ ಬಟ್ಟೆ ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಂಡು ಕೆಳಗೂ ಇಟ್ಕೋಬೋದು, ಅದನ್ನು ತೋರಿಸಿದ್ದೀನಿ ಯುಟಿಲಿಟಿ ಸ್ಪೇಸಲ್ಲಿ. ಇಲ್ಲೂ ಸಹ ಇಟ್ಕೋಬೋದು. ಅಲ್ಲೇ ಬಟ್ಟೆ ಒಣಗಾಕ್ಲಿಕ್ಕೂ ಸಹ ಅವರು ಆಪ್ಷನ್ಸ್ ಮಾಡಿದ್ದಾರೆ. ದಿಸ್ ಇಸ್ ದ ಬಾಲ್ಕನಿ. ಮುಂಭಾಗದಲ್ಲಿರುವಂತಹ ನೀವು ಇದನ್ನು ನೋಡ್ಬೋದು. ಪಾರ್ಕ್ ಇದೆ, ಉದ್ಯಾನವನ ಮನೆ ಮುಂದೆನೇ. ಬಹಳಷ್ಟು ಜನ ಹುಡುಕ್ತಿರ್ತೀರಿ ಕಾರ್ನರ್ ಪ್ರಾಪರ್ಟಿ, ಅದರಲ್ಲೂ ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಪಾರ್ಕ್ ಇರೋದು ದಿಸ್ ಪ್ಲಸ್ ಪಾಯಿಂಟ್ಸ್ ಆಫ್ ದ ಪ್ರಾಪರ್ಟಿ ಏನಂತಂದರೆ ಪಾರ್ಕ್ ಇರೋದು, ನಾರ್ತು ಈಸ್ಟು ಕಾರ್ನರು, 3 ಬೆಡ್ರೂಮು, ಸಪ್ರೇಟ್ ವಾಷಿಂಗ್ ಸ್ಪೇಸ್ ಇದೆ. ಸೊ ದಿಸ್ ಹೌಸ್ ಇಸ್ ಫಾರ್ ಸೇಲ್. ಡಿಸ್ಕ್ರಿಪ್ಷನಲ್ಲಿ ರೇಟು ಆ್ಯಂಡ್ ಅದರ್ ಡೀಟೇಲ್ಸ್ ನಾವು ಹಾಕಿದ್ದೀನಿ. ಆಸಕ್ತರು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ವಿಡಿಯೋಗಳನ್ನ ಮಾಡ್ತಾ ಇರೋದು ಇಷ್ಟು ಏನಕ್ಕೆ ಅಂತಂದರೆ, ನಿಮಗೆ ಅಕಸ್ಮಾತ್ ಮೈಸೂರಲ್ಲೇ ಇದ್ದವರು ಈಸಿಯಾಗಿ ಬಂದು ನೋಡ್ಕೊಂಡು ಹೊಟ್ಟೋಗ್ತೀರಿ. ಅಕಸ್ಮಾತ್ ಮೈಸೂರಲ್ಲಿ ಇಲ್ಲ, ನಮಗೆ ಬರಲಿಕ್ಕಾಗೋದು ಕಷ್ಟ ಅನ್ನೋರು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತೀವಿ. ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಇಟ್ಕೊಂಡ್ರೆ ಎಷ್ಟೊಂದು ಜನ ಇರ್ತೀರಿ. ನನಗೊಂದು ಮನೆ ಚೆನ್ನಾಗಿರೋ ಪ್ಲ್ಯಾನ್ ಹೆಂಗಿದೆ ಅನ್ನೋದು ನೋಡಬೇಕು. ಪ್ರತಿ ಸರಿ ಎಲ್ಲದನ್ನು ನೀವು ಡ್ರಾಯಿಂಗಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ 1 ಆಫ್ 27/40 ಅಥವಾ ಯು ಕ್ಯಾನ್ ಕನ್ಸಿಡರ್ ಇಸ್ 30x40 ಅಂತಲೇ 3 ಅಡಿ ಕಮ್ಮಿ ಇದೆ. ಒಂದು ಈಸ್ಟ್ ಫೇಸಿಂಗ್ ನಾರ್ತ್ ಈಸ್ಟ್ ಕಾರ್ನರ್ ಮನೇನ ಹೇಗೆ ಕಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪೂರ್ಣ ಪ್ರಮಾಣದಲ್ಲಿ ಅಂತ ಅನ್ಕೋತೀನಿ. ಸಿಗೋಣ ಇನ್ನೊಂದು ಪ್ರಾಪರ್ಟಿ ಇನ್ನೊಂದು ವೀಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ಬಾಯ್.